ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಔಷಧೀಯ ಗಿಡದ ಪರಿಚಯ ಹಾಗೆ ಅದರ ಉಪಯೋಗವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೆ ನಾನು ಪರಿಚಯಿಸಲು ಹೊರಟಿರುವಂತಹ ಅಶೋಕ ಗಿಡದ ತೊಗಟೆಯ ಹಾಲು ಕಷಾಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದು ಅಶೋಕದ ಗಿಡ ಹಾಗೆ ಅಶೋಕದ ಹೂವು. ಸನಾತನ ಹಿಂದೂ ಪರಂಪರೆಯ ಪ್ರಕಾರ ಈ ಅಶೋಕ ಮರಕ್ಕೆ ಒಂದು ಒಳ್ಳೆಯ ಭಾವನೆ ಇದೆ. ಮನೆಯಂಗಳದಲ್ಲಿ ಈ ವೃಕ್ಷ ನೆಡೋದ್ರಿಂದ ಮನೆಗೆ ಶಾಂತಿ ಮತ್ತು ನೆಮ್ಮದಿ ಸಿಗ್ತದೆ ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ ರಾವಣಾಸುರನು ಸೀತಾದೇವಿಯನ್ನು ಅಪಹರಣ ಮಾಡಿ ಅಶೋಕ ಮರದಡಿಯಲ್ಲಿ ಇಟ್ಟಿದ್ದ ಎಂದು ನಾವೆಲ್ಲರೂ ಕೇಳಿದ್ದೇವೆ. ಸೀತಾದೇವಿಗೆ ಶೋಕ ಬರದಿರಲಿ ಹಾಗೆ ಚಿರ ಯೌವನದಲ್ಲಿ ಕೂಡಿರಲಿ ಎಂದು ರಾವಣಾಸುರ ಸೀತಾದೇವಿಯನ್ನು ಅಶೋಕ ವೃಕ್ಷದ ಕೆಳಗೆ ಬಿಟ್ಟಿದ್ದ ಎಂದು ಹೇಳಲಾಗುತ್ತದೆ. ಗೌತಮ ಬುದ್ಧನು ಅಶೋಕವನದಲ್ಲಿ ಜನಿಸಿದನೆಂಬ ಪ್ರತೀತಿ ಇದೆ. ಹಾಗಾಗಿ ಬೌದ್ಧ ವಿಹಾರಗಳಲ್ಲಿ ಕೂಡ ಈ ಮರಗಳನ್ನು ಬೆಳೆಸಲಾಗುತ್ತದೆ. ನೋಡಿ, ಇದು ಅಶೋಕ ಮರದ ತೊಗಟೆ. ನೋಡಿ, ಈ ರೀತಿ ನಾವು ತೊಗಟೆಯನ್ನು ತೆಗೆದು ಇದರಿಂದ ಹಾಲು ಕಷಾಯವನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ನೋಡಿ ಈ ರೀತಿ ತೊಗಟೆಯನ್ನು ಅದರ ಹೊರಗಿನ ದಪ್ಪದ ಸಿಪ್ಪೆಯನ್ನು ಈ ರೀತಿ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ತೆಗೆದು ಸಂಗ್ರಹಿಸಿಕೊಂಡಿದ್ದೇನೆ. ನೋಡಿ, ಇಷ್ಟು ಸಿಪ್ಪೆಯನ್ನು ತಗೊಂಡಿದ್ದೇನೆ. ಇನ್ನಿದನ್ನು ನೋಡಿ ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಅದರ ಹೊರಗಿನ ಸಿಪ್ಪೆಯನ್ನು ನೋಡಿ ಈ ರೀತಿ ಚಾಕುವಿನ ಸಹಾಯದಿಂದ ಕ್ಲೀನ್ ಮಾಡಿಕೊಳ್ಬೇಕು. ಈ ರೀತಿ ಎಲ್ಲ ತೊಗಟೆಯ ಹೊರಗಿನ ಸಿಪ್ಪೆಯನ್ನು ಈ ರೀತಿ ಕ್ಲೀನ್ ಮಾಡಿಕೊಂಡ್ರಾಯ್ತು. ಕ್ಲೀನ್ ಮಾಡಿ ನಾವು ಯಾವ ಪಾತ್ರೆಯಲ್ಲಿ ಹಾಲು ಕಷಾಯವನ್ನು ರೆಡಿ ಮಾಡ್ತೇವೋ ಅದೇ ಪಾತ್ರೆಗೆ ಈ ರೀತಿ ಎಲ್ಲ ಹೊರಗಿನ ಸಿಪ್ಪೆಯನ್ನು ತೆಗೆದು ಅದೇ ಪಾತ್ರೆಗೆ ಹಾಕಿಕೊಳ್ಳಿ. ಈ ರೀತಿ ಒಂದ್ಸಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದ್ಸಲ ತೊಳೆದು ಮತ್ತೆ ಹಾಲು ಕಷಾಯವನ್ನು ರೆಡಿ ಮಾಡಿಕೊಳ್ಳುವ. ಅಶೋಕ ಮರವು ಆಯುರ್ವೇದದಲ್ಲಿ ಅತ್ಯಂತ ಮಹತ್ವದ ಔಷಧೀಯ ಸಸ್ಯವಾಗಿದ್ದು ಪ್ರಮುಖವಾಗಿ ಸ್ತ್ರೀರೋಗಗಳ ನಿವಾರಣೆಗೆ, ಅತಿಯಾದ ರಕ್ತಸ್ರಾವ, ಮುಟ್ಟಿನ ಸಮಸ್ಯೆ ಮತ್ತು ಚರ್ಮ ರೋಗಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಇದು ಆತಂಕ, ದುಃಖವನ್ನು ಕಡಿಮೆ ಮಾಡ್ತದೆ ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಸಹಕಾರಿ ಎಂದು ಹೇಳಲಾಗ್ತದೆ. ನೋಡಿ, ಈ ರೀತಿ ಎಲ್ಲ ಸಿಪ್ಪೆಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ. ನೋಡಿ, ಇಷ್ಟು ಸಿಪ್ಪೆ ನಮಗೆ ಸಿಕ್ಕಿದೆ. ಇನ್ನಿದನ್ನು ಒಂದ್ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ನೋಡಿ, ಇದೀಗ ನೀರಲ್ಲಿ ತೊಳೆದು ಒಂದ್ಸಲ ಬೇಕಿದ್ದರೆ ಈ ರೀತಿ ಕಲ್ಲಿನ ಸಹಾಯದಿಂದ ಜಜ್ಜಿಕೊಳ್ಬೇಕು ಅಂತಿಲ್ಲ. ಬೇಕಿದ್ದರೆ ಈ ರೀತಿ ಒಂದ್ಸಲ ಜಜ್ಜಿ ಈ ರೀತಿ ಒಂದು ಪಾತ್ರೆಗೆ ಹಾಕಿ, ನೀವು ಯಾವ ಪಾತ್ರೆಯಲ್ಲಿ ಹಾಲು ಕಷಾಯ ರೆಡಿ ಮಾಡ್ತೀರೋ ಅದೇ ಪಾತ್ರೆಗೆ ಹಾಕಿ. ಇದಕ್ಕೆ ನಾನಿಲ್ಲಿ ಸಾಧಾರಣವಾಗಿ 3 ಲೋಟ ಆಗುವಷ್ಟು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಈ ಲೋಟದಲ್ಲಿ 3 ಲೋಟ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ಇನ್ನು ನಾವು ಈ ಅಶೋಕ ಮರದ ಪ್ರಯೋಜನಗಳನ್ನು ನೋಡುವ. ಸ್ತ್ರೀ ಆರೋಗ್ಯಕ್ಕೆ ಇದು ರಾಮಬಾಣ. ಅಶೋಕ ತೊಗಟೆಯ ಗರ್ಭಾಶಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಅತಿಯಾದ ಮುಟ್ಟಿನ ಸಮಸ್ಯೆ, ರಕ್ತಸ್ರಾವ ಮತ್ತು ಬಿಳಿ ಮುಟ್ಟು ನಿವಾರಣೆಯಲ್ಲಿ ಇದು ತುಂಬ ಸಹಕಾರಿಯಾಗಿದೆ. ನೋಡಿ, ನಾನಿಲ್ಲಿ ನೀರು ಹಾಕಿದಂತಹ ಈ ಪಾತ್ರವನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಇದನ್ನು ಇನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು. ನಾವಿಲ್ಲಿ 3 ಲೋಟದ ನೀರನ್ನು ಚೆನ್ನಾಗಿ ಕುದಿಸಿ 1 ಲೋಟ ಆಗುವಷ್ಟು ನೀರನ್ನು ಆವಿ ಮಾಡಿಕೊಳ್ಬೇಕು. ಸಾಧಾರಣ ಒಂದು 2 ಲೋಟ ಇದ್ದರೆ ಸಾಕು. ಈ ನೀರಿನ ಆವಿಯಾಗಿ 3/4ರಷ್ಟು ನೀರು ಪಾತ್ರೆಯಲ್ಲಿದ್ದರೆ ಸಾಕು. ನೋಡಿ, ಇದೀಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಸಿಮ್ಮರಲ್ಲಿ ಇಟ್ಟು ಕುದಿಸಿಕೊಳ್ಬೇಕು. ನಾನಿಲ್ಲಿ ಸಿಹಿಗೆ 1ರಿಂದ 2 ಚಮಚ ಆಗುವಷ್ಟು ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಆಪ್ಷನಲ್, ಬೇಕಾದರೆ ಹಾಕಿಕೊಳ್ಳಿ. ಕಷಾಯ ಆದ ಕಾರಣ ಹಾಕಿಕೊಳ್ತಾ ಇದ್ದೇನೆ. ಮಕ್ಕಳೆಲ್ಲ ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿ ಕುಡಿತಾರೆ. ನೋಡಿ, ಈ ರೀತಿ ಹಾಕಿ. ನೋಡಿ, ಇದೀಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಸಿಮ್ಮರಲ್ಲಿ ಇಟ್ಟು ಚೆನ್ನಾಗಿ ಕುದಿಸಿಕೊಳ್ಬೇಕು. ಅಶೋಕ ಮರದ ತೊಗಟೆಯ ಪೋಷಕಾಂಶಗಳು ಎಲ್ಲ ಈ ನೀರಿನಲ್ಲಿ ಚೆನ್ನಾಗಿ ಬಿಟ್ಟುಕೊಳ್ಬೇಕು.
ಅದಕ್ಕೋಸ್ಕರ ನಾವಿದನ್ನು ಒಂದು ಕಾಲು ಅಂಶ ಇದನ್ನು ಆವಿಯಾಗಲಿಕ್ಕೆ ಬಿಡಬೇಕು. ಈ ರೀತಿ ಒಂದು 10 ರಿಂದ 15 ನಿಮಿಷ ಇದು ಸಿಮ್ಮರಲ್ಲಿ ಇದನ್ನು ಕುದಿಸಿಕೊಳ್ಬೇಕು. ಇದು ಕುದಿಲಿ, ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಉಪಯೋಗವನ್ನು ನಾವು ನೋಡಿಕೊಂಡು ಬರುವ. ಮಧುಮೇಹ ನಿಯಂತ್ರಣಕ್ಕೆ ಈ ಅಶೋಕ ಮರದ ಹೂವು ಮತ್ತು ಎಲೆಯಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುವ ಗುಣವಿದೆ. ಇನ್ನು ಚರ್ಮದ ಸಮಸ್ಯೆಗೆ ಇದರ ತೊಗಟೆಯ ಕಷಾಯವು ಚರ್ಮದ ತುರಿಕೆ, ಅಲರ್ಜಿ ಮತ್ತು ಸೋಂಕನ್ನು ಕಡಿಮೆ ಮಾಡ್ತದೆ. ನೋಡಿ, ಇದೀಗ ಒಂದು 15 ನಿಮಿಷ ಆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅದರ ಬಣ್ಣ ಪಿಂಕ್ ಕಲರಲ್ಲಿ ತುಂಬ ಚೆನ್ನಾಗಿ ಕುದಿ ಬಂದಿದೆ. ಇದೀಗ ನೋಡಿ, ಇದು ಇಷ್ಟ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ಬೇಕಿದ್ದರೆ ಇದನ್ನು ತಣ್ಣಗಾಗಲಿಕ್ಕೆ ಕೂಡ ಬಿಡಬಹುದು, ಇಲ್ಲಂತಾದರೆ ಬಿಸಿ ಬಿಸಿ ಕೂಡ ಸೇವಿಸಬಹುದು. ಈ ಅಶೋಕ ಮರವು ಮಾನಸಿಕ ಶಾಂತಿ. ಅಶೋಕ ಎಂದರೆ ಶೋಕ, ದುಃಖ ಇಲ್ಲದವನು ಎಂದು ಅರ್ಥ. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತದೆ. ನೋಡಿಲ್ಲಿ ನಾನು ಇನ್ನೊಂದು ಪಾತ್ರವನ್ನು ತಗೊಂಡು ಈ ರೀತಿ ನಾವು ಕುದಿಸಿದಂತಹ ಅಶೋಕದ ತೊಗಟೆಯ ನೀರನ್ನು ಇನ್ನೊಂದು ಪಾತ್ರೆಗೆ ಚೆನ್ನಾಗಿ ಸೋಸಿಕೊಳ್ತಾ ಇದ್ದೇನೆ. ಯಾವುದೇ ಕಸ ಎಲ್ಲ ಬೀಳುವುದು ಬೇಡ. ಇನ್ನು ನೋಡಿ, ಇದಕ್ಕೆ ನಾನಿಲ್ಲಿ ಬಿಸಿ ಇರುವಾಗಲೇ ಒಂದು 2 ಲೋಟ ಆಗುವಷ್ಟು ಬಿಸಿ ಹಾಲನ್ನೇ ಹಾಕಿಕೊಳ್ತಾ ಇದ್ದೇನೆ. ನೀವು ತಣ್ಣಗಿರುವ ಹಾಲು ಕೂಡ ಹಾಕಿಕೊಳ್ಬಹುದು. 2 ಲೋಟ ಆಗುವಷ್ಟು ಕುದಿಸಿದಂತಹ ನೀರಿಗೆ 2 ಲೋಟ ಆಗುವಷ್ಟು ಹಾಲನ್ನು ಹಾಕಿ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಎಲ್ಲಿಯಾದರೂ ಸಿಹಿ ಇನ್ನೂ ಬೇಕು ಅಂತಾದರೆ ಇನ್ನೂ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಬಹುದು. ಇಷ್ಟು ಮಾಡಿದರೆ ನಮಗೆ ರುಚಿಕರವಾದಂತಹ ಅಶೋಕ ಮರದ ತೊಗಟೆಯ ಹಾಲು ಕಷಾಯ ರೆಡಿಯಾಗ್ತದೆ. ಇನ್ನಿದನ್ನು ಸರ್ವ್ ಮಾಡಿ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ. ಇದಕ್ಕೆ ಧಾರ್ಮಿಕ ಮಹತ್ವ ಕೂಡ ತುಂಬ ಇದೆ. ಹಿಂದೂ ಧರ್ಮದಲ್ಲಿ ಈ ಮರವನ್ನು ಪವಿತ್ರ ಎಂದು ಪರಿಗಣಿಸುತ್ತಾರೆ ಮತ್ತು ಇದು ನಕಾರಾತ್ಮಕ ಶಕ್ತಿಯನ್ನು ಕೂಡ ದೂರ ಮಾಡ್ತದೆ. ಸ್ನೇಹಿತರೆ, ಯಾವುದೇ ಆಯುರ್ವೇದ ಔಷಧವನ್ನು ಬಳಸುವ ಮುನ್ನ ತಜ್ಞ ವೈದ್ಯರ ಸಲಹೆ ಪಡೆದೇ ಉಪಯೋಗಿಸುವುದು ಮುಖ್ಯ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.